ಮೈಸೂರಿನ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಬಾಡಿಗೆ ಹೆಸರಿನಲ್ಲಿ ದೊಡ್ಡ ಲೂಟಿ ನಡೀತಾ ಇದೆಯಾ? ಹಳೆ ಬಿಲ್ಡಿಂಗ್ ನಲ್ಲೇ ಕೆಲಸ ಮಾಡ್ತಾ ಇದ್ರು, ಖಾಸಗಿ ಕಟ್ಟಡಕ್ಕೆ ಲಕ್ಷ ಲಕ್ಷ ಬಾಡಿಗೆನ ಕಟ್ತಾ ಇರೋದು ಯಾಕೆ? ಜನಸಾಮಾನ್ಯರ ತೆರಿಗೆ ಹಣಕ್ಕೆ ಇಲ್ಲಿ ಬೆಲೆ ಇಲ್ವಾ ಎಂಬ ಪ್ರಶ್ನೆ ಮೂಡಿದೆ. ಸಾರ್ವಜನಿಕರು ಈಗ ದಾಖಲೆ ಸಮೇತ ದೂರನ್ನ ನೀಡಿದ್ದಾರೆ. ಅಷ್ಟಕ್ಕೂ ಈ ಪಟ್ಟಣ ಪಂಚಾಯಿತಿಯಲ್ಲಿ ನಡೀತಾ ಇರೋದಾದ್ರೂ ಏನು? ಆ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಮೈಸೂರು ಜಿಲ್ಲೆಯ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಬ್ರಹ್ಮಾಂಡ ಹೊರಬಿದ್ದಿದೆ. ಮುಖ್ಯಾಧಿಕಾರಿ ಎಸ್ಎನ್ ರವಿಕೀರ್ತಿ ಹಾಗೂ ಸಿಬ್ಬಂದಿಯ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರ್ತಿವೆ. ಇಲ್ಲಿನ ಆಡಳಿತವು ಸಂಪೂರ್ಣ ಅಳಿತಪ್ಪಿದ್ದು, ಗ್ರೇಟರ್ ಮೈಸೂರು ಯೋಜನೆಯ ಲಾಭ ಪಡೆಯಲು ಅಕ್ರಮ ಖಾತೆಗಳ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ವಿಶೇಷವಾಗಿ ಕಚೇರಿ ಬಾಡಿಗೆಯ ಹೆಸರಿನಲ್ಲಿ ನಡೀತಾ ಇರುವ ಕರ್ಮಕಾಂಡ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದೆ. ಕಳೆದ ಹಲವು ವರ್ಷಗಳಿಂದ ಪಂಚಾಯಿತಿಯು ತನ್ನದೇ ಆದ ಹಳೆಯ ಸರ್ಕಾರಿ ಕಟ್ಟಡದಲ್ಲಿ ಸುಸೂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು, ಅಧಿಕಾರಿಗಳು ಕೇವಲ ಹಣ ಲೂಟಿ ಮಾಡುವ ಉದ್ದೇಶದಿಂದ ಹೊಸ ಬಾಡಿಗೆ ಕರಾರು ಒಪ್ಪಂದದ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ಸುಶ್ರುತ್ರ ಬಡಾವಣೆಯಲ್ಲಿರುವಂತಹ ಶಿವಣ್ಣ ಎಂಬ ಮಾಲೀಕರಿಗೆ ಸೇರಿದ ಖಾಸಗಿ ಕಟ್ಟಡಕ್ಕೆ ಕಚೇರಿಯನ್ನ ಸ್ಥಳಾಂತರ ಮಾಡಲಾಗಿದೆ ಎಂದು ದಾಖಲೆಗಳಲ್ಲಿ ತೋರಿಸಿ ಸರ್ಕಾರದಿಂದ ಪ್ರತಿ ತಿಂಗಳು 55,000 ರೂಪಾಯಿಗಳ ಭಾರೀ ಮೊತ್ತದ ಬಾಡಿಗೆಯನ್ನು ಪಡೆಯಲಾಗ್ತಿದೆ. ಅಚ್ಚರಿಯ ವಿಷಯವೆಂದರೆ, ವಾಸ್ತವದಲ್ಲಿ ಕಚೇರಿ ಸ್ಥಳಾಂತರವೇ ಆಗದಿದ್ರೂ ಈಗಾಗಲೇ ಸತತ 8 ತಿಂಗಳ ಬಾಡಿಗೆಯನ್ನ ಪಾವತಿಸಿ ಸಾರ್ವಜನಿಕರ ತೆರಿಗೆ ಹಣವನ್ನ ವ್ಯವಸ್ಥಿತವಾಗಿ ಗುಳುಂ ಮಾಡಲಾಗಿದೆ. ಈ ವಂಚನೆಯ ಜಾಲದಲ್ಲಿ ಮುಖ್ಯಾಧಿಕಾರಿ ರವಿಕೀರ್ತಿರವರೊಂದಿಗೆ ಬಿಲ್ ಕಲೆಕ್ಟರ್ ಸಿದ್ದಯ್ಯ ಮತ್ತು ಲೆಕ್ಕ ಶಾಖೆಯ ನೌಕರ ಸುಹೇಬ್ ಕೈಜೋಡಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಭ್ರಷ್ಟಾಚಾರದ ಕುರಿತು ಪ್ರಶ್ನಿಸಲು ಹೋದಾಗ ಅಧಿಕಾರಿಗಳು ಕಚೇರಿಗೆ ಗೈರಾಗುವುದು ಮತ್ತು ದೂರವಾಣಿ ಕರೆಗಳನ್ನು ಸ್ವೀಕರಿಸದೆ ಇರುವುದು ಅವರ ಮೇಲಿನ ಅನುಮಾನಗಳನ್ನು ಮತ್ತಷ್ಟು ಪುಷ್ಟೀಕರಿಸುತ್ತದೆ. ಸಾರ್ವಜನಿಕರು ಈಗಾಗಲೇ ಈ ಅಕ್ರಮ ಸಂಬಂಧಿಸಿದ ದಾಖಲೆಗಳನ್ನು ಬಹಿರಂಗಪಡಿಸಿದ್ದು, ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣ ವರ್ಗಾವಣೆ ಮಾಡಿ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ.